ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಗೌರವ ಅತಿಥಿಗಳು ಸೇರಿ ಈ ಒಂದು ಅನುಮತಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಜೋರ ಚಪ್ಪಾಳೆಯಾಗಿ ಜೋರಾಗಿ ಚಪ್ಪಾಳೆ ಬರಬೇಕು. ದಯಮಾಡಿ ಚಪ್ಪಾಳೆ ಮುಖಾಂತರ ಅವರಿಗೆ ಈ ಒಂದು ಗೌರವ ಸಮರ್ಪಣೆ. ನಮ್ಮಲ್ಲಿ ಏನೇ ಬಂದರೂ ಕೂಡ ಅದೆಲ್ಲ ಮಹಾರಾಜರ ಕೊಡುಗೆ ಆಗಿದೆ. ಇವತ್ತು ಒಂದು ಆಳುವ ಸರ್ಕಾರವಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆದರೆ ಎಲ್ಲರೂ ಸರಾಸಗಟಾಗಿ ಕೆಟ್ಟವರು ಅಂತ ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ರಾಜಕಾರಣದಲ್ಲಿ ಊರಿಗೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು. ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ನನ್ನ ಕುಟುಂಬ ಮಾತ್ರ ಅಲ್ಲ, ನನ್ನನ್ನು ಆ ಸ್ಥಾನ ಕೂರಿಸಿರುವಂಥರು ಸಮಾಜದಲ್ಲಿರುವಂಥ ಜನಗಳು ನಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ. ಅವರು ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ನಮ್ಮನ್ನ ಸ್ಥಾನ ಕೂರಿಸಿದ್ರೆ ನಡ್ಕೊಳ್ಳೋದ್ರೆ ಇವತ್ತು ಕೂಡ ತುಂಬಾ ಕಡೆ ಕೂಡ ಕ್ಯಾನ್ಸರ್ ತುಂಬಾ ಸರಿ ನಾವು ಆಗಿರ್ಬೇಕಂದ್ರೆ ಕ್ಯಾನ್ಸರ್ ಇದಕ್ಕೇನೋ ಟ್ರೀಟ್ಮೆಂಟ್ ಬೇಕು. ನಾನು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ನೇರವಾಗಿ ನಾನು ಸಾಮಾನ್ಯದವರಿಗೆ ಕರೆಗೆ ಹೋಗ್ಬಿಟ್ಟು ಬಂದು ಇಷ್ಟೊತ್ತು ನಮ್ಮ ಹಾಸ್ಪಿಟಲ್ ಬಗ್ಗೆ ಕೂಡ ಬಹಳಷ್ಟು ಕೊನೆಗೆ ಸುಧಾಮೂರ್ತಿ ಅವರ ಹತ್ರ ಮಾತಾಡಿ ಅದು 120 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಉಳಿದಿದ್ದು 70 ಕೋಟಿನ ನನಗೆ ನಿಮ್ಮ ಇನ್ಫೋಸಿಸ್ ಫೌಂಡೇಶನ್ ಇಂದ ಕೊಡಿ ಅಂತ ಹೇಳ್ಬಿಟ್ಟು ಅವರ ಹತ್ರ ಕನ್ವಿನ್ಸ್ ಮಾಡಿದೆ. ಕೊನೆಗೆ ಕಿರಣ್ ಮಜುಮ್ದಾರ್ ಶಾ ಅವರು ಆ ಇನ್ಫೋಸಿಸ್ ಫೌಂಡೇಶನ್ ಚೇರ್ಮನ್ ಆಗಿ ಬಂದರು. ಈಗ ಅವರೆಲ್ಲ ಬೇರೆಯವರು ಬಂದಿದ್ದಾರೆ. ಮಧ್ಯದಲ್ಲಿ ನಾನು ಕೂಡ ಗ್ರಾಚಾರ ಗೆಟ್ಟಿ ಅಂತ ಟಿಕೆಟ್ ಕಳ್ಕೊಂಡೆ, ಅದನ್ನು ಮುಂದುವರಿಸಲಿಕ್ಕಾಗಿಲ್ಲ. ಆದರೆ 50 ಕೋಟಿಯಲ್ಲಿ ಬಿಲ್ಡಿಂಗ್ ಅಂತೂ ಅಲ್ಲಿ ಸಿದ್ಧವಾಗ್ತಾ ಇದೆ. ಹಾಗೆ ಕ್ಯಾನ್ಸರ್ನಲ್ಲಿ ಪ್ಯಾಲಿಯೇಟಿವ್ ಕೇರನ್ನು ಕೂಡ ತರಬೇಕು. ಯಾಕೆಂದರೆ ಇನ್ನೇನೋ ಸಾಯ್ತಾರೆ, 6 ತಿಂಗಳಿದೆ, 1 ವರ್ಷ ಬದುಕ್ತಾರೆ ಅಷ್ಟೇ, ಇನ್ನು ಜಾಸ್ತಿ ಬದುಕಲ್ಲ ಅಂತಂದ್ರೂ ಮನೆ ಕರ್ಕೊಂಡು ಹೋದರೆ ಮನೇಲಿ ಇರೋರ ಜೀವನ ನರಕಾಗೋಗ್ಬಿಡುತ್ತೆ. ಹಾಗಾಗಿ ಅಂಥವ್ರಿಗೊಂದು ಪ್ಯಾಲಿಯೇಟಿವ್ ಕೇರನ್ನು ಮಾಡಬೇಕು ಅಂತ ಹೇಳಿ ದಡದ ಕಲ್ಲಳ್ಳಿ ಹತ್ರ 18 ಎಕರೆ ಜಾಗ ತೊಗೊಂಡು ಸರ್ಕಾರದ ಭೂಮಿನ ಅಲ್ಲಿ ಕಬ್ಜಾ ಮಾಡಿ ಅದನ್ನು ಇದಕ್ಕೆ ಕ್ಯಾನ್ಸರ್ದು ಪ್ಯಾಲಿಯೇಟಿವ್ ಕೇರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಇಯರ್ ಮಾರ್ಕ್ ಮಾಡಿಸಿ ಅದನ್ನು ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಸಿದೆ. ಇನ್ನೊಂದು 1.5-2 ವರ್ಷ ವಾಪಸ್ ಬಂದೇ ಬರ್ತೀನಿ, ಇಷ್ಟು ಕೆಲಸವನ್ನು ಮಾಡ್ತೀನಿ. ಮೈಸೂರು ಶಾಖೆ ನಾಲ್ಕು 10 ವರ್ಷ 2016ರಲ್ಲಿ ಮೊದಲನೇ ಶಾಖೆ ಮಾಡಿದ್ವಿ. 2016ರಲ್ಲಿ ನಾವು ಮೊದಲನೇ ಶಾಖೆ ಇವಾಗ 26ರಲ್ಲಿ ಅಂದ್ರೆ 10 ವರ್ಷದ ಸಮಯದಲ್ಲಿ ನಾವು ಶಾಖೆಯನ್ನ ನಾವು ಮೈಸೂರು ವಿಭಾಗದಲ್ಲಿ ನಡೆಸ್ತಾ ಇದೀವಿ ಅಂತ ಹೇಳಕ್ಕೆ ಒಂದು ಹೆಮ್ಮೆ ವಿಷಯ. ಎಲ್ಲಕ್ಕೂ ಕಾರಣ ಅಂದ್ರೆ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ವಿಶ್ವಾಸದಿಂದ ನಾವು ಇಟ್ಟುವಂತ ನಡ್ಕೊಂಡು ಬಂದಿದ್ದೀವಿ. ಮೈಸೂರಲ್ಲಿ 3 ಸೆಂಟರ್ ಇದೆ. ಒಂದು ಕುರುಬನಗರಲ್ಲಿ, ಒಂದು ಜಯಲಕ್ಷ್ಮೀಪುರಂ ಅಂತ, ಇನ್ನೊಂದು ನೀರಾಜ್ ಮಾರ್ಕೆಟ್ ಅಂತ ಇದೆ. ಇನ್ನು 4 ಸೆಂಟರ್ಗಳನ್ನು ನಾವು ಐಕ್ಲಿನಿಕ್ಸ್ ಅಂತ ಹೇಳಿದ್ವಿ. ಈ ಸೌಲಭ್ಯ ಬೇಸಿಕ್ಲಿ ಮೈಸೂರಿನ ಹೊರಗಡೆ ಇರೋ ಜನರಿಗೆ ಹಳ್ಳಿಗಳಿಂದ ಎಲ್ಲಾ ವ್ಯವಸ್ಥೆಗಳು ಇಲ್ಲಿವರೆಗೂ ಬರಕ್ಕಾಗತ್ತಾ ಅಂತ ಒಂದು ಉದ್ದೇಶದಿಂದ ಅಭಿಮಾನ್ ಕಣ್ಣಿನ ಆಸ್ಪತ್ರೆ ಆಕ್ಚುಲಿ ಐಕ್ಲೇರ್ ಅಂತ ಒಂದು ಸೌಲಭ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ 4 ಸೆಂಟರ್ ನಮ್ಮ ಮೈಸೂರು ಇದೆ. ಒಂದು ವಿರಾಜ್ಪೇಟಲ್ಲಿ, ಇನ್ನೊಂದು ಕುಶಾಲನಗರಲ್ಲಿ, ಒಂದು ಹುಣಸೂರಲ್ಲಿ, ಇನ್ನೊಂದು ಕೊಳ್ಳೇಗಾಲಲ್ಲಿ ಇದೆ. ಸೊ ಈ ಸೌಲಭ್ಯವನ್ನು ಉಸ್ಕಟ್ ಜನನ ಮೈಸೂರಿ ಸೌಲಭ್ಯ ತಗೊಳ್ಬೇಕು. ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ ನಾವು ಶುರು ಮಾಡ್ಬೇಕಾದ್ರೆ ಬರೀ ಒಂದು ಸೊರೆಗೆ ಅಂತ ಒಂದು ಸೀಮಿತವಾಗಿರೋ ವ್ಯವಸ್ಥೆ ಅಥವಾ ಟ್ರೀಟ್ಮೆಂಟ್ ಮಾತ್ರ ಇರಬೇಕು. ಇವತ್ತು ಅದು ಬೆಳೆದು ಬಿಟ್ಟು ಈಗ ಅತ್ಯಾಧುನಿಕ ನಾವು ಯಾವುದೇ ಪೊರೆ ಆಪರೇಷನ್ಗೆ ಮಲ್ಟಿಫೋಕಲ್, ಟ್ರೈಫೋಕಲ್ ಅಂದ್ರೆ ಪ್ರೀಮಿಯಂ ಲೆನ್ಸ್ಗಳನ್ನ ಹಾಕ್ಬಿಟ್ಟು ಎಂತಾದೇ ಕಷ್ಟಕರವಾದ ರೆಟಿನಾ ಕಾಯಿಲೆಗಳು ಅಂದ್ರೆ ಡಯಾಬಿಟಿಕ್ ರಿಲೇಟೆಡ್ ಇರಲಿ ಅಥವಾ BP ರಿಲೇಟೆಡ್ ಇಂದ ಬರೋ ಕಾಯಿಲೆಗಳಿಗೆ ರೆಟಿನಾ ಚಿಕಿತ್ಸೆಯನ್ನು ನಾವು ಇದು ಮಾಡ್ತಾ ಇದೀವಿ. ಜೊತೆಗೆ ಅಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದ್ರೆ ಕಣ್ ಸುತ್ತ ಇರೋ ತೊಂದರೆ ಅಥವಾ ಕಣ್ಣಿನ ಪಕ್ಕ ಇರೋ ಎಲುಬಿಂದ ಆಗಿರೋ ಮಸಲ್ಸ್ ಇಂದ ಬರೋ ಕಾಯಿಲೆ ಅದನ್ನು ಇಲ್ಲಿ ನಾವು ಚಿಕಿತ್ಸೆ ಮಾಡ್ತೀವಿ. ಇನ್ನೊಂದು ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೊಂದು ಹೆಮ್ಮೆ ವಿಷಯ ಅಂದ್ರೆ
ನಾವು ಒಂದು ವಯಸ್ಸು ಯಂಗ್ ಏಜ್ ಅಲ್ಲಿ ನನಗೆ ಕನ್ನಡಕ ಹಾಕಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್ ನಾವು ಇದೇ ಮಳಿಗೆಯಿಂದಾನೇ ಮಾಡ್ತೀವಿ. ಸೊ ಈ ಗ್ಲಕೋಮಾ ಅನ್ನೋದು ಇವನ್ ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ತರ, ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟದ್ದು ಟೆಸ್ಟ್ಗಳಾಗಿರ್ಬೋದು ಅಥವಾ ಆಪರೇಷನ್ ಆಗಿರ್ಬೋದು ಅಥವಾ ನಾವು ಐ ಡ್ರಾಪ್ಸ್ ಇಂದಾನು ಕ್ಯೂರ್ ಮಾಡುವಂತ ಒಂದು ಲೆವೆಲ್ ವರೆಗೂ ಇದು ಬೆಳ್ಕೊಂಡಿದೆ. ಮುಂಚೆ ಎಲ್ಲ ನಾವು ಯಾವುದೇ ಅತ್ಯಾಧುನಿಕ ಅಥವಾ ತುಂಬಾ ಕ್ಲಿಷ್ಟಕರವಾದ ಕಣ್ಣಿನ ಸಮಸ್ಯೆ ಬಂದ್ರೆ ಮುಂಚೆ ಎಲ್ಲ ಮೆಟ್ರೋ ಸಿಟೀಸಿಗೆ ಮಾಡ್ತಿದ್ವಿ. ಅಂದ್ರೆ ಪೇಷಂಟ್ ಬ್ಯಾಂಗ್ಳೂರ್ ರೆಫರ್ ಮಾಡಿದ್ವಿ, ಬಾಂಬೆ ರೆಫರ್ ಮಾಡಿದ್ವಿ, ಚೆನ್ನೈಗೆ ಮಾಡೋದು ಅಂತ ಒಂದು ಹೇಳ್ಕೊಳಕ್ಕೆ ಹೆಮ್ಮೆ. ಅಂದ್ರೆ ಎಲ್ಲಾ ವ್ಯವಸ್ಥೆನೂ ನಾವು ಇಲ್ಲೇ ಒಂದೇ ಸೂರು ಮಾಡಿ ಮೈಸೂರು ಜನತೆಗೆ ನಾವು ಕೊಡ್ತಾ ಇದ್ವಿ. ಸೊ ಹಾಗಾಗಿ ರೆಫರೆನ್ಸ್ ತುಂಬಾ ಕಡಿಮೆ ಆಗಿ ನಮ್ಮ ಮೈಸೂರೇ ಆ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ. ಪವನ್ ವಿ ಜೋಶಿ, ವೈದ್ಯಾಧಿಕಾರಿ, ಡಾಕ್ಟರ್ ಅಗರ್ವಾಲ್ ಸೈ ಹಾಸ್ಪಿಟಲ್, ಜಯಲಕ್ಷ್ಮೀಪುರಮಲ್ಲಿ. ಭಾಳ ಸಂತೋಷ ಆಗುತ್ತೆ. ಇವತ್ತು ಕುವೆಂಪುನಗರ ಬ್ರಾಂಚ್ 10ನೇ ವರ್ಷ ಒಂದು ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ನಾವು ಬಹಳಷ್ಟು ಸರ್ಜರೀಸ್ ಅಥವಾ ಸರ್ಜರಿಕಲ್ ಕೇಸಸ್ನ ನೋಡಿರ್ತೇವೆ. ಬಹಳ ಕ್ಲಿಷ್ಟಕರವಾದ ಕಷ್ಟಕರವಾದ ಸರ್ಜರೀಸು ಎಲ್ಲೂ ಆಗದಿರೋದಂಥದ್ದು ಒಂದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ನಾವು ಪ್ರಯತ್ನ ಮಾಡ್ತೀವಿ, ಹಾಗೆ ಸಫಲವಾಗಿದ್ದಾರೆ. ಮುಂಚೆ ಆದರೆ ಮೇಡಮ್ ಹೇಳಿದಾಗೆ ಎಲ್ಲ ಮೆಟ್ರೋ ಸಿಟೀಸ್ ಅಥವಾ ಟರ್ಷರಿ ಸೆಂಟರ್ಸ್ಗೆ ನಾವು ಕಳಿಸ್ಬೇಕಾಗಿತ್ತು ಅಥವಾ ಜನರು ಹೋಗಬೇಕಾಗಿತ್ತು. ಬಟ್ ಎಲ್ಲ ಒಂದು ವರ್ಗದವರ ಜನರಿಗೆ ಎಲ್ಲ ರೀತಿಯ ಚಿಕಿತ್ಸೆ, ಕಣ್ಣಿನ ಪೊರೆ, ಕಣ್ಣಿನ ನರದ ಚಿಕಿತ್ಸೆ, ಗ್ಲಾಕೋಮಾ, ರೆಟಿನಾ, ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ಕನ್ನಡಕ ಟೆಡಿ ಆಪರೇಷನ್ನು ಎಲ್ಲ ನಾವು ಒಂದೇ ಕಡೆ ಮಾಡ್ತಾ ಇದ್ದೀವಿ. ಅದನ್ನು ಹೇಳೋಕ್ಕೆ ನಾನು ಖುಷಿ ಪಡ್ತೇನೆ. ಇನ್ನೊಂದು ರೀತಿಯಲ್ಲಿ ಜನರಲ್ಲಿ ಒಂದು ಡೌಟ್ ಇರುತ್ತೆ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಬಹುಶಃ ತುಂಬ ಕಾಸ್ಟ್ಲಿ ಇರುತ್ತೆ, ಹಣ ಖರ್ಚಾಗತ್ತೆ ಅಂತ. ಆ ಥರ ಏನು ದಯವಿಟ್ಟು ಭಾವಿಸಬೇಡಿ. ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮಲ್ಲಿದೆ. ESI ಯಶಸ್ವಿನಿ ಮುಖ್ಯವಾಗಿ, ಹಾಗೆ CGHS, ECHS ಎಲ್ಲ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಆ ಕಾರ್ಡನ್ನು ತೊಗೊಂಬಂದರೆ ನಮ್ಮಲ್ಲಿ ವಿಶೇಷವಾಗಿ ನಾವು ಸರ್ಜರೀಸ್ ಮಾಡ್ತೀವಿ. ಯಾರು ಮನಸ್ಸಲ್ಲಿ ಏನು ಕೊಂದನ್ನು ಇಟ್ಕೋಬೇಡಿ. ಮೈಸೂರಿನ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಒಂದು ಹೃತ್ಪೂರ್ವಕ ನಮನ, ಹಾಗೆ ಸ್ವಾಗತ. ಹಾಗೆ ನಮ್ಮಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ದಯವಿಟ್ಟು ಅದನ್ನು ಬಂದು ಸೇವೆನ ಸ್ವೀಕರಿಸಬೇಕೆಂದು ಕೋರಿಸ್ತೀನಿ. ಸರ್ ಎಷ್ಟನೇ ವರ್ಷ ಸರ್ ಇದು? 10ನೇ ವರ್ಷದ ಸರ್, 10ನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ನಡೀತಾ ಇದೆ ಸರ್. ತಮ್ಮ ಹೆಸರು ಸರ್? ಡಾಕ್ಟರ್ ಪವನ್ ವಿ ಜೋಶಿ, ಮುಖ್ಯ ವೈದ್ಯಾಧಿಕಾರಿ, ಜಯಲಕ್ಷ್ಮೀಪುರಂ ಬ್ರಾಂಚ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್.